ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಯಾನ ನಿಮ್ಮ ಸಹಕಾರದ ವಿನಃ ಮುಂದೆ ಸಾಗಲಾರದು. ದಯವಿಟ್ಟು ನಮ್ಮ ನಡಿಗೆಯ ಹೆಜ್ಜೆಗಳಿಗೆ ಗತಿಶಕ್ತಿಯಾಗ ಬನ್ನಿರಿ. ಪ್ರೇಕ್ಷಕರೇ, ನಾದಬ್ರಹ್ಮ ನಿಜಾರ್ಥದಲ್ಲಿ ಆ ಶ್ರೀಹರಿಗೆ ಸೇರಿದ ಬಿರುದು. ನಾದಬ್ರಹ್ಮ ಆ ಶ್ರೀ ವಿಠ್ಠಲನೊಬ್ಬನೇ. ಈ ಸಮಾಜದಲ್ಲಿ ಯಾವ ಅಂಕಿತದ ಬಿರುದು ಸೂಚಕಗಳು ಇರಬೇಕು ಎಂಬುದೇ ಗೊತ್ತಿರುವುದಿಲ್ಲ ಎಂಬುದೇ ಬೇಸರದ ವಿಚಾರ. ಅಂಥದ್ದೇ ಒಂದು ತಪ್ಪು ಈ ನಾದಬ್ರಹ್ಮ ಎಂಬ ಬಿರುದು ಕೊಟ್ಟಿರುವುದು ಅಥವಾ ಪಡೆದಿರುವುದಾಗಿದೆ. ನಾವು ನರಮಾನವರು ಈ ಬಿರುದಿಗೆ ಅರ್ಹರೇ ಅಲ್ಲ. ಹಾಗಿರುವಾಗಲೂ ಕನ್ನಡ ಸಂಗೀತ ಕ್ಷೇತ್ರದಲ್ಲಿ ನಾದಬ್ರಹ್ಮ ಬಿರುದು ನೀಡಲಾಗಿದೆ. ನಿಜವಾಗಿಯೂ ಇದರ ಬಗ್ಗೆ ಪ್ರಬುದ್ಧರು, ಸಂಗೀತ ವಿದ್ವಾಂಸರು ಹಾಗೂ ಸಾಹಿತ್ಯದಲ್ಲಿ ಪರಿಪೂರ್ಣತೆಯ ಅಧ್ಯಯನ ಇರುವವರು ಮತ್ತು ಸನಾತನದಲ್ಲಿ ಭಗವಂತನ ದಾಸರಾಗಿರುವ ಅನುಭವಿ ಸಾತ್ವಿಕರು ಚಿಂತನ ಮಂಥನ ನಡೆಸಬೇಕಾದಂತಹ ಗಂಭೀರ ವಿಚಾರ ಈ ನಾದಬ್ರಹ್ಮ ಬಿರುದಾಗಿದೆ. ಇರಲಿ, ಈಗ ವಿಷಯಕ್ಕೆ ಬರ್ತೀವಿ. ಶ್ರೀ ವಿಠ್ಠಲನಿಗೆ ಸೇರಿದ ಇಂಥ ನಾದಬ್ರಹ್ಮನ ಅಂಕಿತವನ್ನು ಇಲ್ಲೊಬ್ಬರು ಬಲವಂತದಿಂದ ತಮ್ಮ ಹೆಸರಿಗೆ ಸೇರಿಸಿಕೊಂಡಿದ್ದಾರೋ ಎನ್ನುವಷ್ಟು ಮನಸ್ಸಿಗೆ ಬೇಸರವನ್ನು, ಸಂಶಯವನ್ನು ಇವತ್ತು ನಾಡಿನ ಪ್ರಬುದ್ಧ ಜನರ ಮನಸ್ಸು ಹೊಕ್ಕು ಬಿಟ್ಟಿದೆ. ಕಾರಣ ಅವರ ಅಪ್ರಬುದ್ಧ ನಾಲಿಗೆ ತುರುಸಿನ ಮಾತುಗಳ ವರಸೆ. ಅವರು ಬೇರೆ ಯಾರೂ ಅಲ್ಲ, ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡುವ ಮಹಾಗುರು ಹಂಸಲೇಖ ಅವರು. ಸಂಗೀತದಿಂದ ಸಮಾಜ ಕಟ್ಟಬೇಕಾದ ಈ ಹಿರಿಯ ಅದೇ ಸಂಗೀತದ ಮಹಾಗುರು ತಾನೆಂಬ ಅಮಲಿನಲ್ಲಿ ಸ್ವಾರ್ಥ ಅಧಿಕಾರದ ಆಸೆಗಾಗಿ ಪಾರ್ಟಿ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸಾಂಸ್ಕೃತಿಕ ರಾಯಭಾರಿ ಅನ್ನಿಸಿಕೊಳ್ಳುವವರು ರಾಜಕೀಯ ಅಥವಾ ರಾಜಕಾರಣಿಗಳ ಮುಖವಾಣಿ ಆಗಬಾರದು. ಇದು ವ್ಯಕ್ತಿತ್ವ ಇರುವವರ ಸಾಮಾನ್ಯ ತಿಳುವಳಿಕೆ. ಆದರೆ ಇಂಥ ಬೇಸಿಕ್ ತಿಳುವಳಿಕೆಯನ್ನು ಹೊಂದಿರದ ಈ ವ್ಯಕ್ತಿ ಮನಸೋ ಇಚ್ಛೆ ವರ್ತಿಸ್ತಾ ಇದ್ದಾರೆ ಎಂಬುದಕ್ಕೆ ಹಲವು ಉದಾಹರಣೆ ನಮ್ಮ ಕಣ್ಣ ಮುಂದೆ ಇದ್ದಾವೆ. ಇಂಥ ನಾಲೆಗೆ ತುರಿಸಿನ ಪ್ರಸಂಗಗಳಲ್ಲಿ ಒಂದೆರಡನ್ನು ಇಲ್ಲಿ ನಾವು ಚರ್ಚೆಗೆ ತೆಗೆದುಕೊಳ್ಳೋಣ. ಹಿಂದೆ ಪೇಜಾವರದ ಹಿರಿಯ ಶ್ರೀಗಳು ಸಮಾಜ ಕಟ್ಟುವ ಸಂಕಲ್ಪದಿಂದ ದಲಿತರ ಕೇರಿಗಳ ಪಾದಯಾತ್ರೆ ನಡೆಸಿದ್ದರು. ಆಗ ಕೆಣಕಿದ ಇದೇ ಹಂಸಲೇಖ ಅವರು ದಲಿತರ ಓಣಿಗಳಲ್ಲಿ ಓಡಾಡಿ ಬಂದ್ರೆ ಏನಾಯ್ತು, ಈ ಮಹಾಸ್ವಾಮಿ ಸಮಾನತೆ ಬಂದಾಯ್ತಾ ಎಂದು ಅವರನ್ನು ಪ್ರಶ್ನಿಸಿ, ಇದೇ ಸ್ವಾಮಿ ರಕ್ತ ಕುದಿಸಿಕೊಟ್ರೆ ಕುಡಿತಾರಾ ಅಂತ ಹೇಳಿ ತನ್ನ ರಕ್ತ ಸಂಸ್ಕೃತಿ, ತನ್ನ ರಕ್ತ ಲೇಖ ಪ್ರದರ್ಶಿಸಿದ್ದರು. ಅದಕ್ಕೆ ಪಾರಿತೋಷಕವೆಂಬಂತೆ ಸರ್ಕಾರಿ ಕಾರ್ಯಕ್ರಮ, ದಸರಾ ಉದ್ಘಾಟನೆಯ ಅವಕಾಶ ಏನೋ ಸಾಧಿಸಿದಂತೆ ತನಗೆ ಬಂದುಬಿಡ್ತು ಎಂದು ಮೆರೆದರು. ಮತ್ತೊಮ್ಮೆ ಪುನರ್ಜನ್ಮ ನಂಬಿಕೆಯ ಬಗ್ಗೆ ಹಗುರವಾಗಿ ಬುಲ್ಶಿಟ್ ಪದ ಪ್ರಯೋಗಿಸಿ ಜೈನ ಸಮಾಜವನ್ನು ನೋಯಿಸಿದ ಶಿಟ್ ಲೇಖ ಇವರಾಗಿದ್ದಾರೆ. ಈಗ ಇವರ ಮಾತಿನ ತುರುಸು ಒಬಿಸಿ ನೇತಾರ, ದೇಶದ ಪ್ರಧಾನಿಯನ್ನೇ ಹಗುರವಾಗಿ ಏಕವಚನದಲ್ಲಿ ಟೀಕಿಸುವ ಮಟ್ಟಕ್ಕೆ ಇಳಿದು ಬಿಟ್ಟಿದೆ. ಇವರು ಮಾತನಾಡಿದ ಪ್ರಸಂಗ ಮೈಸೂರಿನ ಚಿಂತನಾ ಸಭೆ. ಆ ಎಡಪಂಥೀಯ ಚಿಂತಕರ ವೇದಿಕೆಯಲ್ಲಿ ಈ ಪ್ರಭೂತಿ ಹಂಸಲೇಖ ಮಾತನಾಡಿದ್ದು ಇಷ್ಟು. ಆವತ್ತು 2014 ಸಂದರ್ಭ, ಚುನಾವಣೆ ಗೆದ್ದು ಸಂಸತ್ ಪ್ರವೇಶಿಸಿ ಅಧಿಕಾರಕ್ಕೆ ಕುಳಿತುಕೊಳ್ಳುವಾಗ ಸಂಸತ್ತಿನ ಹೊಸ್ತಿಲಿಗೆ ಸಾಷ್ಟಾಂಗ ಹಾಕಿದ್ದ, ಮುಂದೆ ಸಂಸತ್ತೇ ಬದಲಾಯಿಸಿ ಬಿಟ್ಟ. ಮೊನ್ನೆ ಮತ್ತೆ ಗೆದ್ದು ಬಂದ, ಈಗ ಸಂವಿಧಾನಕ್ಕೆ ಕೈ ಮುಗಿದ, ಇನ್ನು ಸಂವಿಧಾನಕ್ಕೆ ಉಳಿಗಾಲವಿಲ್ಲ ಬಿಡಿ ಎಂಬಂತೆ ಮಾತನಾಡಿ ಸಂವಿಧಾನವೇ ಬದಲಾಯಿಸಿ ಬಿಡ್ತಾನೆ ಈತ ಅಂತ ಹೇಳಿ ವಿಕೃತ ಮನಸ್ಸುಗಳ ಮನುಷ್ಯರಿಂದ ಚಪ್ಪಾಳೆ ಗಿಟ್ಟಿಸಿಕೊಂಡು ಅಹಂಕಾರ ಪಟ್ಟು ವಿಕೃತವೇ ಮೆರೆದ ವಿಕೃತ ಲೇಖ ಆದ್ರು. ಪ್ರೇಕ್ಷಕರೇ, ಬಹುಶಃ ನಮಗೆಲ್ಲ ಗೊತ್ತಿರುವ ವಿಚಾರ ಅದೇನೆಂದ್ರೆ, ನೋವು ಮರೆಯಿಸುವಂತಹ ಮಾಂತ್ರಿಕ ಶಕ್ತಿ ಇರುವ ಏಕೈಕ ದೈವಿ ವಿದ್ಯೆ ಈ ಸಂಗೀತ ಅಂತ. ಅಂಥ ದುರ್ಲಭ ವಿದ್ಯೆ ಗುರುಕಾರುಣ್ಯ ಹಾಗೂ ಹೆತ್ತವರ ಆಶೀರ್ವಾದದಿಂದ ಒಲಿದು ಬರುತ್ತದೆ. ಈ ಹಂಸಲೇಖ ಬೇರೆಯವರ ಸಂಗೀತ ಕದ್ದದ್ದು, ಅದು ತನ್ನ ಸಂಗೀತ ಎಂದು ಹೇಳಿಕೊಂಡದ್ದು ಎಂಬ ಅಪವಾದ ಎದುರಿಸುತ್ತಾ ಇದ್ದಾರೆ. ಆ ವಿಷಯ ಇಲ್ಲಿ ಚರ್ಚೆಗೆ ತರುವುದು ಬೇಡ. ಇನ್ನೊಮ್ಮೆ ಅದರ ಬಗ್ಗೆ ಬೆಳಕು ಚೆಲ್ಲೋಣ. ಈಗ ಇವರ ಮಾತಿನ ಹುಚ್ಚು ಮುಖ ಹೇಗೆ ಅಂತ ನೋಡೋಣ. ಈ ಮಹಾಪ್ರಭೂತಿ ಹಿರಿಯ ಸಂಗೀತಗಾರ ಹಂಸಲೇಖ ಅವರು ತಾನು ಸಂಗೀತವನ್ನೇ ಅರಗಿಸಿಕೊಂಡ ಮಹಾಗುರುವೆಂಬಂತೆ ಹೇಳಿಕೊಂಡು ಇನ್ನೊಬ್ಬರ ವ್ಯಕ್ತಿತ್ವ ಹರಣ, ಮನಸ್ಸು ಕದಡುವ ಕೆಲಸ ಮಾಡೋದು ಅದೆಷ್ಟು ಸರಿ ಎಂಬ ಪ್ರಶ್ನೆ ಎದುರಾಗುತ್ತೆ. ಇವರ ಮಾತುಗಳು ಯಾರೋ ರಾಜಕಾರಣಿಗಳನ್ನು ಓಲೈಸಲು ನಾಲೆಗೆ ಹರಿಬಿಟ್ಟು ಅಧಿಕಾರ, ಗೌರವ, ಪುರಸ್ಕಾರದ ಹುಚ್ಚುಗಳ ಆಸೆಗೆ ಕಟ್ಟು ಬಿದ್ದಂತೆ ಭಾಸವಾಗ್ತಾ ಇದೆ.
ಇವರ ಮಾತುಗಳಿಗೆ ಕವಡೆ ಕಿಮ್ಮತ್ತು ಸಿಗುವುದಿಲ್ಲ ಬಿಡಿ. ಈ ಮಹಾಪ್ರಭೂತಿ ಹಂಸಲೇಖ ಹೇಳ್ತಾರೆ, ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಸಂವಿಧಾನಕ್ಕೆ ಮಹಾಕಂಠಕ. ಸಂಸತ್ ಭವನ ಅದಲು ಬದಲು ಮಾಡಿದರಂತೆ ಸಂವಿಧಾನವನ್ನು ಬದಲಾಯಿಸಿ ಬಿಡ್ತಾರಂತೆ. ಹೀಗೆಂದು ಮೊನ್ನೆ ಮೈಸೂರಿನಲ್ಲಿ ಸೇರಿದ್ದ ಎಡಪಂಥೀಯರ ಚಿಂತನಾ ಸಭೆಯಲ್ಲಿ ಕನಿಷ್ಠ ಶಿಷ್ಟಾಚಾರವೂ ಇಲ್ಲದೆ ನಾಲಿಗೆ ತುರುಕಿಗೆ ನರವಿಲ್ಲದ ನಾಲಿಗೆ ಹರಿಬಿಟ್ಟು ಚಪ್ಪಾಳೆಗಿಟ್ಟಿಸಿಕೊಂಡಿದ್ರು. ರೀ ಸ್ವಾಮಿ ಹಂಸಲೇಖ ಅವರೇ, ಸ್ವಲ್ಪ ಕೇಳ್ರಿ ಇಲ್ಲಿ. ಸಂಸತ್ ಭವನ ಹೊಸತು ಬರಬೇಕು ಎಂಬುದು ಕಾಂಗ್ರೆಸ್ ಪಕ್ಷದ ಮಾತಾಗಿತ್ತು. ಅಂದು ಲೋಕಸಭೆ ಸ್ಪೀಕರ್ ಆಗಿದ್ದ ಮೀರಾ ಕುಮಾರ್ ಅವರೇ ಸಂಸತ್ ಭವನವನ್ನು ನಿರ್ಮಾಣ ಮಾಡುವುದಕ್ಕೆ ಶಿಫಾರಸು ಮಾಡಿದ್ದರು. ಇದು ಗೊತ್ತೇ? ಈ ಸಂಸತ್ ಭವನದ ಮಂಥನದ ಮಾತು ನಿಮ್ಮ ಮಂಕು ಬುದ್ಧಿಗೆ ತಿಳಿದಿದೆಯೇ? ಅದಿರಲಿ, ಸಂವಿಧಾನಕ್ಕೆ ನಮಸ್ಕರಿಸಿದಾಗ ಇನ್ನು ಈತ ನಮ್ಮ ಸಂವಿಧಾನವೇ ಬದಲಿಸಿ ಬಿಡ್ತಾನೆ ಅಂತ ಹೇಳಿದ್ರಲ್ಲ, ತಗೊಳ್ಳಿ, ಅದರ ಲಿಸ್ಟ್ ಕೊಡ್ತೀವಿ ಇಲ್ಲಿ. ಜವಾಹರ್ಲಾಲ್ ನೆಹರು ಕಾಲದಿಂದ ಮನಮೋಹನ್ ಸಿಂಗ್ ಅವಧಿಯ ತನಕ 58 ಬಾರಿ ಈ ಕಾಂಗ್ರೆಸ್ಸಿಗರು ನಮ್ಮ ಸಂವಿಧಾನ ತಿದ್ದುಪಡಿ ಮಾಡಿದ್ದಾರೆ. ನೋಡಿ, ನೆಹರು 14 ಸಲ, ಇಂದಿರಾ ಗಾಂಧಿ 25 ಬಾರಿ, ರಾಜೀವ್ ಗಾಂಧಿ 5 ಸಲ, PV ನರಸಿಂಹರಾಯರು 4 ಬಾರಿ ಮತ್ತು ಮನಮೋಹನ್ ಸಿಂಗ್ ಅವರ ಅಧಿಕಾರದ ವೇಳೆ 10 ಸಲ ಸಂವಿಧಾನಕ್ಕೆ ಅಮೆಂಡ್ಮೆಂಟ್ ತರಲಾಗಿದೆ. ಹೋಗ್ಲಿ, ಇದು ನಿಮಗೆ ಗೊತ್ತಾ? ಮಹಾಗುರು ನಾಮಾಂಕಿತ ಹಂಸಲೇಖ ಸಾಹೇಬ್ರೆ, ನೀವು ಸಾಕಷ್ಟು ಅಭ್ಯಾಸ ಮಾಡಿಕೊಳ್ಳದೆ ಯಾರನ್ನೋ ಓಲೈಸಿ ಬಾಯಿಗೆ ಬಂದಂತೆ ಮಾತನಾಡಿ ಚಪ್ಪಾಳೆ ತಟ್ಟಿಸಿಕೊಂಡು ತೆವಲು ತೀರಿಸಿಕೊಳ್ತೀರಿ. ಮೋದಿ ಕಂಡ್ರೆ ನಿಮಗೆ ಯಾಕೆ ಇಷ್ಟು ಹೊಟ್ಟೆ ಉರಿ? ಆತನೇನು ಬ್ರಾಹ್ಮಣನ? ಅವರು OBC ಸಮಾಜದಿಂದ ಎದ್ದು ಬಂದ ರಾಷ್ಟ್ರಕರು. ಇದು ನೆನಪಿರಬೇಕು. ಬ್ರಹ್ಮಾಂಡ ಮಹಾ ಬ್ರಹ್ಮಾಂಕಿತರೆ. ಹಿಂದೊಮ್ಮೆ ಸಾತ್ವಿಕ ಸಂತ ಪೇಜಾವರ ವಿಶ್ವೇಶತೀರ್ಥರಿಗೆ ಗೇಲಿ ಮಾಡಿ ರಕ್ತ ಕುಡಿಸಲು ಹೋಗಿ ನಿಮ್ಮ ನೀಚ ಬುದ್ಧಿ ತೋರಿಸಿದ್ರಿ. ಅದರ ಪಾರಿತೋಷಕವೆಂಬಂತೆ ದಸರಾ ಉತ್ಸವದ ಉದ್ಘಾಟನೆಯ ಅವಕಾಶವನ್ನು ಗಿಟ್ಟಿಸಿಕೊಂಡ್ರಿ. ಈಗ ಮೋದಿಯನ್ನ ಏಕವಚನದಲ್ಲಿ ನಿಂದಿಸಿ ಇನ್ನಾವ ಆಯಕಟ್ಟಿನ ಸ್ಥಾನಕ್ಕಾಗಿ ಟಾವಲ್ ಹಾಸಿ ಸಿದ್ದರಾಮಯ್ಯನವರ ಮನವೊಲಿಸುವ ಕುತಂತ್ರ ಕಿಳಿದಿದ್ದೀರಿ ಅಂತ ಗೊತ್ತಾಗುತ್ತಿಲ್ಲ. ಜೈನ ಸಮಾಜವನ್ನು ಕೆಣಕಿದವರು ನೀವು ನಿಮಗೆ ಅನ್ನ ಇಡುವ ಸಂಗೀತಕ್ಕಾದರೂ ಪ್ರಾಮಾಣಿಕರೇ ಅದೂ ಇಲ್ಲ. ನೀವು ಸಂಗೀತ ಕದ್ದದ್ದು ಇತಿಹಾಸ. ಶಂಕರ್ ಶಾನ್ಬಾಗ್ ಅವರಂತಹ 10 ಮಂದಿ ಸಂಗೀತಗಾರರನ್ನು ದುರ್ಬಳಕೆ ಮಾಡಿಕೊಂಡು ನೋಯಿಸಿದ ಕಲಿಯುಗದ ನಾದಬ್ರಹ್ಮ ನೀವು. ಸಮಾಜ ಚಿಂತಕರಾಗಬೇಕಿದ್ದ ನೀವು ಎಡಪಂಥೀಯರ ಜೊತೆ ಸೇರಿ ಮಳ್ಳಾಗಿ ಮಾತನಾಡಿ ಯಾರನ್ನೋ ನಗಿಸಿ ಇನ್ನಾರನ್ನೋ ನೋಯಿಸಿ ಈ ಸಮಾಜವನ್ನು ಹೊಡಿತಿದ್ದೀರಲ್ಲ, ನಿಮ್ಮನ್ನು ಏನನ್ನಬೇಕು ಹಂಸಲೇಖ ಅವರೇ? ನಿಮ್ಮಲ್ಲಿ ಸಮಾಜದ ಕಳಕಳಿ ಇದ್ದಿದ್ದರೆ ಪಶ್ಚಿಮ ಬಂಗಾಳದಲ್ಲಿ ವೈದ್ಯ ಮೇಲೆ ನಡೆದ ದುರಂತದ ಬಗ್ಗೆ ಮಾತಾಡ್ತಿದ್ರಿ. ದೇಶದಲ್ಲೆಲ್ಲ ಮುಗ್ಧ ಕಂದಮ್ಮಗಳ ಮೇಲೆ ನಡೆಯುವ ಅಮಾನುಷ ಅತ್ಯಾಚಾರಗಳ ಬಗ್ಗೆ ಸೊಲ್ಲೆತ್ತುತ್ತಿದ್ದೀರಿ. ಶೀರೂರು, ವಯನಾಡಿನಂತಹ ಪ್ರಕೃತಿ ದುರಂತದ ಕುರಿತು ಮಾತಾಡ್ತಿದ್ರಿ. ಇಲ್ಲ, ಇಂಥ ಯಾವ ಬೆಳವಣಿಗೆಯ ಕುರಿತು ಚಕಾರ ಎತ್ತುವುದಿಲ್ಲ ನೀವು. ಈ ಇಳಿ ವಯಸ್ಸಿನಲ್ಲಿ ಪಕ್ಷಾತೀತ ವ್ಯಕ್ತಿಯಾಗಿ ಸಂಗೀತದ ಮೂಲಕ ಈ ಬಹುಸಮಾಜದ ಭಾರತವನ್ನು ಬೆಸೆಯಬೇಕಿತ್ತು. ನಿಮ್ಮ ವಿಕೃತ ಮನಸ್ಸು ಹಾಗೆ ಮಾಡುವುದಿಲ್ಲ ಬಿಡಿ. ನಿಮ್ಮ ವರ್ತನೆಗೆ ನಿಮ್ಮ ವರ್ಗದವರಾಗಲಿ ದಲಿತ ಬಂಧುಗಳಾಗಲಿ ಯಾರೂ ಬೆಂಬಲಿಸಲಾರರು ಬಿಡಿ. ಪಾಪ ಮುಗ್ಧ ದಲಿತರ ಹೆಸರು ಬಳಸಿಕೊಂಡು ನಿಮ್ಮ ವೈಯಕ್ತಿಕ ತೆವಲು ತೀರಿಸಿಕೊಳ್ಳುತ್ತಿದ್ದೀರಲ್ಲ, ನೀವೆಂಥ ಧೂರ್ತ ವ್ಯಕ್ತಿ ಮಹಾರಾಯರೇ. ನಿಮ್ಮ ವಿಕೃತ ಮನಸ್ಸು ಯಾವಾಗ ಸುಕೃತವಾಗುತ್ತೋ ನೀವು ರಾಜಕೀಯ ಬಿಟ್ಟು ಸುದ್ದಿಯಾಗುವ ಮೊದಲು ಮಾತನಾಡುವ ಯಾವುದೇ ವಿಚಾರ ಇರಲಿ ಅದರ ಬಗ್ಗೆ ಕನಿಷ್ಠ ಪ್ರಾಥಮಿಕ ಮಾಹಿತಿಯನ್ನು ಅಧ್ಯಯನ ಮಾಡಿ ಮಾತನಾಡಿ ಸಶಕ್ತ ಸಮಾಜಕ್ಕೆ ನಿಮ್ಮಂಥವರ ನುಡಿ ಮಾದರಿಯಾಗಬೇಕು. ನಿಮ್ಮನ್ನು ನಿಂದಿಸುವ ಯಾವ ಹುಚ್ಚು ನಮಗಿಲ್ಲ. ನಿಮ್ಮ ವಿಕೃತ ವರ್ತನೆ ನಮ್ಮನ್ನು ಕೆರಳಿಸಿ ನಿಮ್ಮ ತಪ್ಪು ಎತ್ತಿ ತೋರಿಸುವಂತೆ ಮಾಡಿದೆ ಅಷ್ಟೇ. ನಿಮ್ಮ ಬಗ್ಗೆ ನಮಗೂ ಕಳಕಳಿ ಇದೆ, ಗೌರವವೂ ಇದೆ. ಬಟ್ ನೀವು ಪೇಜಾವರ ಸ್ವಾಮಿಗಳು ಜೈನ ಸಮಾಜ ಮತ್ತು ಪ್ರಧಾನಿಗಳ ಬಗ್ಗೆ ಹುಚ್ಚುಚ್ಚಾಗಿ ಮಾತನಾಡಿ ಸಂಗೀತಗಾರರನ್ನು ಕಡೆಗಣಿಸಿ ಈ ಸಮಾಜದಲ್ಲಿ ಕವಡೆ ಕಿಮ್ಮತ್ತಿಗೂ ಬಾರದವರಂತಾಗಿದ್ದೀರಿ. ತಿದ್ದಿಕೊಂಡು ಸಜ್ಜನರಾಗಿರಿ, ಸಮಾಜಕ್ಕೆ ಇನ್ನಾದರೂ ಮಾದರಿಯಾಗಿ ಋಣಿಯಾಗಿರಿ ಎಂಬುದು ನಮ್ಮ ಆಶಯವಾಗಿದೆ. ಕಲ್ಚರಲ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜಾಲದ ಜಾಲ.